ಯುವರ್ ಫೇವ್ ಮಾಡುತ್ತಿರುವ ನಮಸ್ಕಾರಗಳು. ಇವತ್ ನಾನು ಏನಪ್ಪಾ ಹೇಳಕ್ ಹೋಗ್ತಾ ಇದೀನಿ ಅಂದ್ರೆ, ಎರಡು ಸ್ನೇಹಿತರ ಮಧ್ಯ ಬಿರುಕ್ ಬಿಟ್ಟಿ ಅದ್ರಲ್ಲಿ ಒಬ್ಬನ್ ಕೊಲೆ ಆಗುತ್ತೆ. ಅದೇನಕ್ಕಾಗುತ್ತೆ, ಯಾರಿಂದ ಆಗುತ್ತೆ, ಏನಕ್ ಮಾಡ್ತಾನೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಹೇಳ್ತೀನಿ, ಕೊನೆ ತನಕ ನೋಡಿ. ಈ ಸ್ಟೋರಿನ ಒಂದು ಕತೆ ತರಾನೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದ್ ಊರಲ್ಲಿ ಸುನಿಲ್ ಮತ್ತೆ ಕಾರ್ತಿಕ್ ಅಂತ ಇದ್ರು. ಅವ್ರಿಬ್ರು ಎಷ್ಟು ಕ್ಲೋಸ್ ಫ್ರೆಂಡ್ ಅಂದ್ರೆ ತುಂಬಾ. ಅವ್ರ ಮನೆಗೆ ಇವನ್ ಹೋಗೋದಿರ್ಲಿ, ಇವನ್ ಮನೆಗೆ ಅವ್ನ್ ಹೋಗೋದಿರ್ಲಿ, ತುಂಬಾ ಇತ್ತು. ಬಟ್ ಏನಪ್ಪಾ ಅಂತ ಅಂದ್ರೆ, ಸುನಿಲ್ಗೆ ಅವಳದೊಬ್ಳು ತಂಗಿ ಇದ್ಲು. ಅವಳ ಹೆಸರು ಬಂದ್ಬಿಟ್ಟು ಪ್ರಿಯಾ ಅಂತ. ಸುನಿಲ್ ಮನೆಗೆ ಕಾರ್ತಿಕ್ ಡೈಲಿ ಓಡಾಡ್ತಾ ಇರ್ತಾನಲ್ಲ, ಅವಂದೇ ಕ್ಲೋಸ್ ಫ್ರೆಂಡ್, ಮನೆ ಹತ್ತತ್ರನೇ ಇತ್ತು. ಸೊ ಜಾಸ್ತಿ ಸುನಿಲ್ ಅವ್ರ ಮನೆ ಕಾರ್ತಿಕ್ ಮನೆ ಹೋಗೋಕ್ಕಿಂತ ಕಾರ್ತಿಕ್ ಸುನಿಲ್ ಮನೇಲೆ ಜಾಸ್ತಿ ಇರ್ತಿದ್ದ. ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ, ಸುನಿಲ್ ತಂಗಿ ಇರ್ತಾಳಲ್ಲ ಪ್ರಿಯಾ, ಆಕೆಯ ಮೇಲೆ ಅವನಿಗೆ ತುಂಬಾ ಭಯಂಕರವಾದ ಲವ್ ಆಗ್ಬಿಡುತ್ತೆ. ಈತ ಅವಳ ಹತ್ರ ಎಕ್ಸ್ಪ್ಲೈನ್ ಮಾಡ್ಕೊಂತಾಳೆ, ಅವಳು ಕೂಡ ಈತನ ಲವ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಂತಾಳೆ. ಅಕ್ಸೆಪ್ಟ್ ಮಾಡ್ಕೊಂಡು ಸುನಿಲ್ಗೆ ಗೊತ್ತಿಲ್ದಂಗೆ, ಪ್ರಿಯಾ ಅವಳ ಅಣ್ಣಂಗೆ ಗೊತ್ತಿಲ್ದಂಗೆ ಇವರಿಬ್ರು ಲವ್ ಸ್ಟೋರಿನ, ಅವ್ರ ಲವ್ ನ ನಡೆಸ್ತಾ ಇರ್ತಾರೆ. ಬಟ್ ಏನಪ್ಪಾ ಆಗುತ್ತೆ ಅಂದ್ರೆ, 2 ವರ್ಷಗಳ ನಂತರ ಅವ್ರ ಅಣ್ಣಂಗೆ ಈ ಲವ್ ಸ್ಟೋರಿ ಗೊತ್ತಾಗುತ್ತೆ. ಹೆಂಗಂತ ಅಂದ್ರೆ, ಈ ಕಾರ್ತಿಕ್ ಇರ್ತಾನಲ್ಲ, ಅವನು ಡ್ರಿಂಕ್ಸ್ ಮಾಡ್ತಿದ್ದ. ಆ ಡ್ರಿಂಕ್ಸ್ ಅಲ್ಲಿ ಈತ ಇನ್ನೊಬ್ಬನಿಗೆ ಹೇಳ್ತಾನೆ, ನಾನೀಗ ಲವ್ ಮಾಡ್ತಾ ಇದೀನಿ ಅವಳನ್ನ ಮದ್ವೆ ಆಗ್ತೀನಿ, ಅವಳನ್ನ ಓಡಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಆ ಕೇಳಿಸ್ಕೊಂಡಿರೋ ಆ ಪರ್ಸನ್ ಬಂದ್ಬಿಟ್ಟು ಸುನಿಲ್ ಹತ್ರ ಹೇಳ್ತಾನೆ, ನಿಮ್ ತಂಗಿಗೆ ಹಿಂಗೆ ಹೇಳ್ತಿದ್ದಾನೆ, ಹಿಂಗೆ ಅಂತ. ಬಟ್ ಆದ್ರೆ ಸುನಿಲ್ ಏನಪ್ಪಾ ಮಾಡ್ತಾನೆ ಅಂದ್ರೆ, ಇವಾಗ ಹೆಂಗಿದ್ರು ಇವನಿಗೆ ಈತನ ಕೊಡಕ್ ಇಷ್ಟ ಇರಲ್ಲ, ಇವನ್ ಡ್ರಿಂಕ್ಸ್ ಮಾಡ್ತಿರ್ತಾನೆ, ಸ್ವಲ್ಪ ಪೂರ್ ಆಗಿರ್ತಾನೆ. ಆ ಒಂದ್ ಕಾರಣಕ್ಕೆ ಸುನಿಲ್ಗೆ ಕಾರ್ತಿಕ್ ನ ಕೊಟ್ಟು ಮದ್ವೆ ಮಾಡಕ್ ಇಷ್ಟ ಇರಲ್ಲ. ಅದನ್ನ ಸುನಿಲ್ ಕಾರ್ತಿಕ್ಗೂ ಕೂಡ ಹೇಳಲ್ಲ. ಬಟ್ ಆದ್ರೆ ಆತ ಏನ್ ಮಾಡ್ತಾನಂದ್ರೆ, ಸುನಿಲ್ ಇದ್ದವನು ಕಾರ್ತಿಕ್ ನ ಒಂದು ದಿನ ಈಜಾಡಕಂತ ಕರ್ಕೊಂಡ್ ಹೋಗ್ತಾನೆ. ಅವ್ರ ದೂರಲ್ಲೇ ಒಂದು ಹಳ್ಳ ಇತ್ತು. ಆ ಹಳ್ಳಲ್ಲಿ ಕಾಮನ್ ಆಗಿ ಇವರು ಹೋಗ್ತಾ ಬರ್ತಾ ಇದ್ರು. ಆ ಹಳ್ಳಕ್ಕೆ ಸುನಿಲ್ ಕಾರ್ತಿಕ್ ನ ಕರ್ಕೊಂಡ್ ಹೋಗ್ತಾನೆ. ಅಲ್ಲಿ ಹೋಗೋಕ್ಕಿಂತ ಮುಂಚೆ ಸುನಿಲ್ ಏನಪ್ಪಾ ಮಾಡಿರ್ತಾನಂದ್ರೆ, ಅವನದೇ ಆಗಿರೋ ಫ್ರೆಂಡ್ ಸರ್ಕಲ್ 4 ಜನ ಹತ್ರ ಇವನ್ ಹೀಗ್ ನಡೀತಿದೆ, ಇವನಿಗೆ ವಾರ್ನಿಂಗ್ ಕೊಡ್ಬೇಕಂತ ಹೇಳ್ತಾನೆ. ಬಟ್ ಅಲ್ಲಿ ನಡೆಯೋದೇ ಬೇರೆ. ಅಲ್ಲಿ ವಾರ್ನಿಂಗ್ ಕೊಡ್ಬೇಕಂತ ಕರ್ಸ್ಕೊಂಡಿದ್ದ ಕಾರ್ತಿಕ್ ನ ಇವ್ರ ಏನಪ್ಪಾ ಮಾಡ್ತಾರಂದ್ರೆ, ಆ ಜಗಳದಲ್ಲಿ ಕಾರ್ತಿಕ್ ಇದ್ದವನು, ನಾನ್ ಬಿಟ್ಕೊಡಲ್ಲ ನಿನ್ ತಂಗಿನ, ನಾನ್ ಮದ್ವೆ ಆಗ್ತೀನಿ, ನಾನ್ ಚೆನ್ನಾಗ್ ನೋಡ್ಕೊಂತೀನಿ ತುಂಬಾ ಹೇಳ್ತೇನೆ. ಆದ್ರೆ ಸುನಿಲ್ ಕಂಟ್ರೋಲ್ ತಪ್ಪಿಟ್ಟು ಇವನ್ಗೆ ಕೊಲೆ ಮಾಡ್ಬಿಡ್ತಾನೆ. ಕೊಲೆ ಮಾಡ್ಬಿಟ್ಟು ಏನಪ್ಪಾ ಮಾಡ್ತಾನೆ ಅಂದ್ರೆ, ಆತನಿಗೆ ಒಂದು ದೊಡ್ಡ ಬಂಡೆಕಲ್ನ ಕಟ್ಟಿ ಆ ನೀರಲ್ಲಿ ಬಿಸಾಕ್ಬಿಡ್ತಾನೆ. ಆ ಸುನಿಲ್ಗೆ ಯಾವ ತರ ಮನ್ಸ್ ಬಂತು ಎಲ್ಲ ಗೊತ್ತಿಲ್ಲ. ಒಂದೇ ತಟ್ಟೆಯಲ್ಲಿ ಅನ್ನ ತಿಂತಿದ್ರು, ಒಂದೇ ಕಡೆ ತಿರ್ಗಾಡ್ತಿದ್ರು, ಒಂದೇ ಕಡೆ ಎಣ್ಣೆ ಹೊಡಿತಿದ್ರು. ಎಲ್ಲಾನು ಇವ್ರಿಬ್ರಿಗೆ ಒಟ್ಟಿಗೆ ಸೇರ್ಕೊಂಡೆ ಮಾಡ್ತಿದ್ರು. ಊರಲ್ಲಿ ಒಬ್ಬ ಹೋಗ್ತಾ ಇದ್ದಾನೆ ಅಂತ ಅಂದ್ರೆ ಇನ್ನೊಬ್ಬ ಎಲ್ಲಿ ಅಂತ ಕೇಳ್ತಿದ್ರು. ಅಂತ ಲೆವೆಲ್ಗೆ ಇವ್ರ ಫ್ರೆಂಡ್ಶಿಪ್ ಬೆಳ್ತಿತ್ತು. ಆದ್ರೆ ಸುನಿಲ್ ಆ ಫ್ರೆಂಡ್ಶಿಪ್ ನ ಬಿಟ್ಬಿಟ್ಟು ಅವ್ರ ತಂಗಿಗೋಸ್ಕರ ಈತನ ಕೊಲೆ ಮಾಡ್ಬಿಡ್ತಾನೆ. ಸುನಿಲ್ ಕಾರ್ತಿಕ್ ನ ಕೊಲೆ ಮಾಡಿ ಹಳ್ಳಕ್ ಹಾಕಿ 2 ದಿನಗಳ ನಂತರ ಅವ್ರ ಮನೆಯವರು ತುಂಬಾ ಸರ್ಚ್ ಮಾಡ್ತಾರೆ, ನನ್ ಮಗ ಎಲ್ಲಿ 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 ಅಂತ. ಫುಲ್ ಗಾಬರಿ ಆಗ್ಬಿಟ್ಟು ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರೆ, ನನ್ ಮಗ ಸಿಗ್ತಾ ಇಲ್ಲ, ಹೆಂಗೆ ಫೋನ್ ಎಲ್ಲ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಆಗ್ತಾ ಇದೆ ಅಂತ. ಅದಾದ್ಮೇಲೆ ಏನಪ್ಪಾ ಮಾಡ್ತಾರೆ ಅಂತಂದ್ರೆ, ಪೊಲೀಸ್ ಅವರು ಊರಿಗೆ ಬಂದ್ಬಿಟ್ಟು ತನಿಖೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಏನಪ್ಪಾ ಆಗುತ್ತೆ ಅಂತ ಅಂದ್ರೆ, ಸುನಿಲ್ ದಿನನೇ ಲಾಸ್ಟ್ ದಿನ ಹೋಗ್ತಾ ಇದ್ದ ಅಂತ ಹೇಳ್ಬಿಟ್ಟು ಸ್ವಲ್ಪ ಊರವರು ಹೇಳ್ತಾರೆ. ಏನಕ್ಕಂದ್ರೆ ತುಂಬಾ ಕ್ಲೋಸ್ ಅಲ್ಲಿ ಇದ್ರಲ್ಲ, ಅವನ್ ಜೊತೆನೆ ಜಾಸ್ತಿ ಇರ್ತಾರೆ ಅಂತ. ಅದಾದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ, ಸುನಿಲ್ ನ ಕರ್ಕೊಂಡೋಗಿ ಸ್ವಲ್ಪ ತನಿಖೆ ಮಾಡ್ತಾರೆ. ಅವ್ನ್ ಗಾಬರಿಲಿ ಎಕ್ಸ್ಪ್ಲೈನ್ ಮಾಡೋದನ್ನ ನೋಡ್ಬಿಟ್ಟು ಪೊಲೀಸರಿಗೆ ಅನುಮಾನ ಬಂದ್ಬಿಟ್ಟು ಸ್ವಲ್ಪ ಟಾರ್ಚರ್ ಕೊಡ್ತಾರೆ. ಅದಾದ್ಮೇಲೆ ಸುನಿಲ್ ಒಪ್ಕೊಂತಾನೆ, ಹಿಂಗ್ ಮಾಡಿದ್ದೆ ಹಿಂಗೆ ಅಂತ. ಅದಾದ್ಮೇಲೆ ಪೊಲೀಸ್ ಅವರೆಲ್ಲ ಬಂದ್ಬಿಟ್ಟು ನದಿಯಿಂದ ಅವನ್ನ ತೆಗಿತಾನೆ, ಆ ಹಳ್ಳದಿಂದ ತೆಗೆದು ಅವನ ಮನೇನ, ಆ ಬಾಡಿನ ಪೋಸ್ಟ್ ಮನೆಗೆ ಕಳಿಸ್ತಾರೆ. ಈ ವಿಷಯ ಕೇಳಿಸ್ಕೊಂಡಿದ್ದ ಸುನಿಲ್ ತಂಗಿ ನೇಣಿಗೆ ಶರಣಾಗ್ಬಿಡ್ತಾಳೆ. ಆ ಆತ್ಮಹತ್ಯೆ ಮಾಡ್ಕೊಂಡಿರೋ ಸುನಿಲ್ ತಂಗಿನ ಮುಖ ಸಹ ಸುನಿಲ್ಗೆ ನೋಡಕ್ ಆಗಲ್ಲ. ಯಾಕಪ್ಪ ಅಂದ್ರೆ ಆತ ಕಸ್ಟಡಿಯಲ್ಲಿ ಇರ್ತಾನೆ. ಇದ್ರಲ್ಲಿ ಏನಪ್ಪಾ ಅಂದ್ರೆ ಗೊತ್ತಾಗೋದು ಅಂದ್ರೆ, ದೊಡ್ಡವ್ರು ಹೇಳ್ತಾರೆ, ನೋಡಿ ಮಾಡಿ ಸ್ನೇಹ ಮಾಡ್ರಿ, ಸ್ನೇಹ ಮಾಡಿದ್ರುನು ಆ ಸ್ನೇಹನ ಅಕ್ಕ ತಂಗಿನ ನಮ್ಮ ಅಕ್ಕ ತಂಗಿ ತರಾನೇ ನೋಡ್ಕೊಳ್ಳಿ ಅಂತ. ಇದ್ರಲ್ಲಿ ಎಷ್ಟು ಮಟ್ಟಿಗೆ ಕಾರ್ತಿಕ್ ತಪ್ಪಾಯ್ತೋ ಸುನಿಲ್ ತಪ್ಪಾಯ್ತೋ ನನ್ಗೆ ಗೊತ್ತಿಲ್ಲ. ಬಟ್ ಆದ್ರೆ ಸುನಿಲ್ ಮಾಡಿದ್ದು ತಪ್ಪೆ, ಆತ ಹೀಗ್ ಮಾಡ್ಬಾರ್ದಿತ್ತು. ಇವಾಗ ನೋಡಿ, ಸುನಿಲ್ ಮನೆಯಲ್ಲೂ ಸಹ ನೋವು, ಕಾರ್ತಿಕ್ ಮನೆಯಲ್ಲೂ ಸಹ ನೋವು. ಸುನಿಲ್ ಅವಂದೇ ಫ್ರೆಂಡ್ ಅಲ್ಲ, ಕ್ಲೋಸ್ ಫ್ರೆಂಡ್ ಕಾರ್ತಿಕ್ನೇ ಅಲ್ಲ, ಅವನಿಗೆ ಕೂರ್ಸ್ಬಿಟ್ಟು ಬುದ್ಧಿವಾದ ಹೇಳ್ಬೋದಿತ್ತು. ಆದ್ರೆ ಆತ ಹಾಗ್ ಮಾಡ್ಲಿಲ್ಲ. ಲಾಸ್ಟ್ ದಿನ ವಾರ್ನಿಂಗ್ ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ಹೇಳ್ತಾನೆ. ಬಟ್ ಅಲ್ಲಿ ಏನೇನೋ ಜಗಳ ಆಗ್ಬಿಟ್ಟು ಈ ತರ ಘಟನೆ ನಡೆದೋಗ್ಬಿಡುತ್ತೆ. ನಿಮ್ ಲೈಫಲ್ಲೂ ಯಾವ್ದಾರ ಈ ತರ ಘಟನೆಗಳು ನಡೆದಿದ್ರೆ ನನ್ ಜೊತೆ ಶೇರ್ ಮಾಡ್ಕೊಳ್ಳಿ.
ನಾನು ಎಕ್ಸ್ಪ್ಲೈನ್ ಮಾಡಕ್ ಟ್ರೈ ಮಾಡ್ತೀನಿ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು. ಥ್ಯಾಂಕ್ ಯು.